ನಿಮ್ಮ ಪಾರ್ಟ್ನರ್ ಮನಸ್ಥಿತಿ ನೀವೆಲ್ಲ ಇದ್ದರೂ ಅವರೆಲ್ಲೇ ಇದ್ದರೂ ಎಷ್ಟೇ ದೂರದಲ್ಲಿದ್ದರೂ ನೀವಿಲ್ಲದೆ ಅವ್ರ ಜೀವನ ಕಂಪ್ಲೀಟ್ಲಿ ಝೀರೋ ಅನ್ನೋ ರೀತಿ ಆಗಿದೆ. ನೀವಿಲ್ಲದೆ ಅವರೆಲ್ಲ ಅನ್ನುವಂಥ ಸತ್ಯ ಈಗಾಗಲೇ ಅವ್ರಿಗೆ ಅರ್ಥ ಆಗಿದೆ. ಅವರ ಹೃದಯಕ್ಕೆ ಇದು ಗೊತ್ತಾಗಿದೆ. ಕೊನೆವರೆಗೂ ನಿಮ್ಮ ಜೊತೆಯಲ್ಲೇ ಇರಬೇಕು ಅನ್ನೋದು ಅವರ ಮನಸ್ಸಲ್ಲಿ ಈಗಾಗಲೇ ಡಿಸೈಡ್ ಆಗಿದೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋದಾದರೆ ಖಂಡಿತ ವಿಡಿಯೋನ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡಲೇಬೇಕು. ಈ ದಿನ ಯೂನಿವರ್ಸ್ ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಯಾವ ಒಂದು ಮೆಸೇಜನ್ನು ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ಯೂನಿವರ್ಸಲ್ಲಿ ಕಣ್ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನನ್ನ ಪ್ರೀತಿಯ ಪಯಣದಲ್ಲಿ ಸದಾ ಶಾಂತಿ, ನೆಮ್ಮದಿ ಮತ್ತು ನಿಜವಾದ ಪ್ರೀತಿ ಸಿಗಲಿ ಅಂತ ಮನಸ್ಸಲ್ಲೇ ಬೇಡ್ಕೊಳ್ಳಿ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ದರೆ ಮರಿದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈಗ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇಲ್ಲಿ ಒಂದು 6 ಕಾರ್ಡ್ ನಿಮಗೆ ಚಾಯ್ಸನ್ನು ಕೊಡ್ತಾ ಇದ್ದೇನೆ. 6ಅಲ್ಲಿ ನಿಮಗೆ ಯಾವ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡಿರ್ತೀರೋ ಅದರ ಪ್ರಕಾರ ನೀವು ಕಾರ್ಡ್ಗಳನ್ನು ಆಯ್ಕೆ ಮಾಡ್ಕೋಬೋದು. ಅಂದರೆ 2 ವಿಷಯದ ಬಗ್ಗೆ ತಿಳ್ಕೊಂಡಿದ್ರ ಅಂದರೆ 2 ಕಾರ್ಡ್, 3 ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿದ್ರ ಅಂದರೆ 3ನೇ ಕಾರ್ಡ್, ಈ ರೀತಿ ಆಯ್ಕೆ ಮಾಡ್ಕೊಳ್ಳಿ. ಸೊ ಈಗ ಶುರು ಮಾಡೋಣ. ರೀಡಿಂಗನ್ನು ಶುರು ಮಾಡೋದಕ್ಕಿಂತ ಮೊದಲು ನಿಮಗೆ ಯಾವ ರೀತಿಯ ಪ್ರಾಬ್ಲಮ್ಸ್ ಇದೆ ಆ ಎಲ್ಲ ಪ್ರಾಬ್ಲಮ್ಸ್ಗೂ ಸರಿ ಹೊಂದೋ ರೀತಿ ನಮ್ಮಲ್ಲಿ ಕಸ್ಟಮೈಸ್ ಆಗಿರುವಂತಹ ಒಂದು ಕ್ರಿಸ್ಟಲ್ಗಳು ಸೌಲಭ್ಯ ನಿಮಗೆ ಸಿಗ್ತಾ ಇದೆ. ಯಾರಿಗೆಲ್ಲ ಒಂದು ಪ್ರಾಬ್ಲಮ್ಸಿಂದ ಹೊರಗಡೆ ಬರಬೇಕು ಅನ್ನುವಂಥ ಒಂದು ಮನಸ್ಸಿದೆ ಅವರು ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ಗಳನ್ನು ಪರ್ಚೇಸ್ ಮಾಡಬಹುದು. ಅಷ್ಟೇ ಅಲ್ಲದೆ ಆಕರ್ಷಿಕ್ ರೀಡಿಂಗ್ ಆಗಿರ್ಬೋದು, ಜ್ಯೋತಿಷ್ಯ ಶಾಸ್ತ್ರ, ನ್ಯೂಮರಾಲಜಿ ಎಲ್ಲ ಒಂದು ಸೌಲಭ್ಯಗಳು ಕೂಡ ನಮ್ಮಲ್ಲಿ ಸೇವೆಗಳು ಲಭ್ಯ ಇದೆ. ಯಾರಿಗೆ ಇದರ ಅವಶ್ಯಕತೆ ಇದೆ ಖಂಡಿತವಾಗ್ಲೂ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಿದ್ರೆ ಯಾವ ಒಂದು ಕ್ರಿಸ್ಟಲ್ ನಿಮಗೆ ಸರಿ ಹೊಂದುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಅನ್ನೋದನ್ನು ನಾವು ನಿಮಗೆ ಸಜೆಸ್ಟ್ ಮಾಡ್ತೇವೆ. ಸೊ ಈಗ ಮೊದಲನೇ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮಗೆ ಬರ್ತಾ ಇರುವಂಥ ಕಾರ್ಡ್ ದ ನ್ಯೂ ಬಿಗಿನಿಂಗ್ ಅನ್ನುವಂಥ ಒಂದು ಕಾರ್ಡ್ ಆಗಿದೆ. ಅಂದರೆ ಸಪೋಸ್ ಅರ್ಥ ಮಾಡ್ಕೊಳ್ಳಿ, ಒಂದು ಕಾರ್ಡಲ್ಲಿ ನೀವು ದಾರಿ ತಪ್ಪಿ ಹೋಗಿದ್ದೀರಾ, ಕತ್ಲೆಯಲ್ಲಿ ದಾರಿ ತೋರಿಸೋದಕ್ಕೆ ಒಂದು ಪುಟ್ಟ ನಕ್ಷತ್ರ ಕಾಣ್ತಾ ಇದೆ. ಆದರೆ ಯಾವಾಗ ನಕ್ಷತ್ರ ದೂರ ಆಗುತ್ತೋ ಆಗ ಏನು ಅನಿಸುತ್ತೆ, ತುಂಬ ಕತ್ಲು ಅನಿಸುತ್ತಲ್ವ ಕಾಡು, ಏನು ಕಾಣಿಸೋದಿಲ್ಲ. ಅದೇ ರೀತಿ ಅವರಿಗೆ ಈಗ ನಿಮ್ಮ ಬೆಲೆ ಅನ್ನೋದು ಅರ್ಥ ಆಗಿದೆ. ಅವರ ಜೀವನದಲ್ಲಿ ನೀವು ಒಂದು ಬೆಳಕಿನ ನಕ್ಷತ್ರದ ರೀತಿ ಕಾಣ್ತಾ ಇದ್ದೀರಾ. ನಿಮ್ಮಿಂದ ದೂರ ಆದಾಗ ನಿಮ್ಮ ಜೊತೆ ಇದ್ದಾಗಿದ್ದಂಥ ಒಂದು ಕನ್ಫ್ಯೂಷನ್ಸ್ ಏನಿದೆ ಅವರ ಜೀವನದಲ್ಲಿ ಈಗ ಕಾಣ್ತಾ ಇಲ್ಲ. ಕಂಪ್ಲೀಟಾಗಿ ಒಂದು ಡಾರ್ಕ್ನೆಸ್ ಅನ್ನೋದು ಕವರ್ ಆಗಿದೆ. ಅವ್ರ ಜೀವನದಲ್ಲಿ ನೀವು ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ಈಗ ಪೂರ್ತಿಯಾಗಿ ಅರ್ಥ ಆಗಿದೆ. ನೀವಿಲ್ಲದೆ ಇದ್ದರೆ ಅವರ ಜೀವನ ಕಂಪ್ಲೀಟ್ಲಿ ಝೀರೋ ಅನ್ನೋದು, ನೀವಿಲ್ಲದೆ ಅವ್ರ ಜೀವನದಲ್ಲಿ ಯಾವುದೇ ಖುಷಿ ಇಲ್ಲ ಅನ್ನುವಂಥ ಒಂದು ಬಿಟ್ಟರ್ ಟ್ರೂತ್ ಅವರಿಗೆ ಈಗ ಅರ್ಥ ಆಗಿದೆ. ನಿಮ್ಮ ನಡುವೆ ಇದ್ದಂಥ ಒಂದು ಕೆಟ್ಟ ನೆನಪುಗಳೇನಿದೆ, ಜಗಳ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇದೆಲ್ಲ ಕೂಡ ಈಗ ಒಂದು ಎಂಡ್ ಪಾಯಿಂಟ್ಗೆ ಬಂದು ನಿಂತಿದೆ. ಪ್ರೀತಿಯಲ್ಲಿ ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥ ಒಂದು ಹೊಸ ಚಾಪ್ಟರ್ ಏನಂದರೆ ಅವರು ಮತ್ತೆ ನಿಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಬಾರಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕಳೆದುಕೊಳ್ಬಾರ್ದು, ಕೊನೆ ಉಸಿರಿರೋವರೆಗೂ ನಿಮ್ಮ ಜೊತೆಲೇ ಇರಬೇಕು ಅನ್ನೋ ಒಂದು ಸ್ಟ್ರಾಂಗ್ ಡಿಸಿಷನ್ ಜೊತೆ ಅವರು ಮತ್ತೆ ವಾಪಸ್ ಬರ್ತಿದ್ದಾರೆ. ನಿಮ್ಮಿಬ್ಬರ ಪ್ರೀತಿ ಕಥೆಯಲ್ಲಿ ಒಂದು ಹೊಸ ಚಾಪ್ಟರ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವು ಕೂಡ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಖಂಡಿತ ಅವರು ವಾಪಸ್ ಬಂದೇ ಬರ್ತಾರೆ, ನಿಮ್ಮ ಜೊತೆಲಿ ತುಂಬ ಪ್ರೀತಿಯಿಂದ ಇರ್ತಾರೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇಲ್ಲಿ ನಿಮಗೆ ಸಿಗ್ತಾ ಇರುವಂಥ ಕಾರ್ಡ್ ದ ಬ್ಲಾಕೇಜ್ ಅನ್ನುವಂಥ ಕಾರ್ಡ್ ಆಗಿದೆ. ಬ್ಲಾಕೇಜ್ ಅಂದರೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ. ಈಗ 2 ನದಿಗಳು ಹರಿತಿದೆ ಅಂದ್ಕೊಳ್ಳಿ. ಒಂದು ಮಧ್ಯದಲ್ಲಿ ಬ್ರಿಡ್ಜ್ ಆಗಿರ್ಬೋದು ಅಥವಾ ಯಾವುದೋ ಒಂದು ದೊಡ್ಡದಾಗಿರುವಂಥ ಕಲ್ಲು ಬಂಡೆ ಬಂದು ಬಿದ್ದಿದೆ. ಈಗ ನೀರು ಹರಿತಾ ಇಲ್ಲ, ನಿಂತು ಹೋಗಿದೆ ಅಲ್ವಾ. ಅದೇ ರೀತಿ ಎಷ್ಟು ದಿನ ಅಂತ ಈ ಒಂದು ನಿಮ್ಮಿಬ್ಬರ ಮಧ್ಯೆ ಇರುವಂಥ ಬ್ಲಾಕೇಜಸ್ ಇರೋದಕ್ಕೆ ಸಾಧ್ಯ. ನದಿ ನೀರು ಎಷ್ಟು ಫೋರ್ಸ್ ಆಗಿ ಮುಂದೆ ಹೋಗಬೇಕು ಅಲ್ವಾ. ಕಲ್ಲನ್ನು ಕೊರ್ಕೊಂಡಾದರೂ ಹೋಗುತ್ತೆ ಅಥವಾ ಪಕ್ಕದಲ್ಲಿ ಬೇರೆ ದಾರಿ ಮಾಡ್ಕೊಂಡಾದರೂ ಹೋಗುತ್ತೆ. ಅದೇ ರೀತಿ ನಿಮ್ಮಿಬ್ಬರ ನಡುವೆ ಇರುವಂಥ ಒಂದು ಬ್ಲಾಕೇಜ್ ಅನ್ನೋದು ಕಾಣ್ತಾ ಇದೆ. ಆದರೆ ಈ ಬ್ಲಾಕೇಜ್ ಇರೋದು ಅವರ ಮನಸ್ಸಿನಲ್ಲಿ, ನಿಮ್ಮ ಪ್ರೀತಿ ಮೇಲೆ ಖಂಡಿತ ಅಲ್ಲ. ಬದಲಿಗೆ ಅವರ
ಒಳಗಡೆ ಇರುವಂಥ ಭಯ ಏನಿದೆ, ಈಗೋ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಇವರನ್ನು ತುಂಬ ಇನ್ಫ್ಲುಯೆನ್ಸ್ ಮಾಡ್ತಿರ್ಬೋದು, ಅದು ಕೂಡ ಒಂದು ಕಾರಣ ಆಗಿರಬಹುದು. ಕೆಲವೊಂದು ಸಲ ಅವರ ಫ್ಯಾಮಿಲಿ ಸಿಚುವೇಶನ್ಸ್ ಕೂಡ ಅವ್ರನ್ನ ಕಟ್ ಹಾಕಿರೋ ರೀತಿ ಆಗಿದೆ. ಅವರ ಮನಸ್ಸಲ್ಲಿ ನಿಮ್ಮ ಹತ್ರ ಬರಬೇಕು, ನೀವಿಲ್ಲದೆ ನಾನಿಲ್ಲ ಅಂತ ಹೇಳಬೇಕು ಅನ್ನುವಂಥ ದೊಡ್ಡ ಒಂದು ಆಸೆ ಕಾಣ್ತಿದೆ. ಆದರೆ ಈ ಒಂದು ಬ್ಲಾಕೇಜಸ್ ಏನಿದೆ ಅವರನ್ನು ಮುಂದೆ ಹೆಜ್ಜೆ ಇಡೋದಕ್ಕೆ ಬಿಡ್ತಿಲ್ಲ. ಅವರು ತಮ್ಮಲ್ಲೇ ಒಂದು ದೊಡ್ಡ ಎಮೋಷ್ನಲ್ ಸ್ಟ್ರಗಲನ್ನು ಅನುಭವ ಮಾಡ್ತಿದ್ದಾರೆ. ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥ ಸಂದೇಶ ಏನಂದರೆ, ಈ ಒಂದು ಬ್ಲಾಕೇಜಸ್ ಕಂಪ್ಲೀಟಾಗಿ ಟೆಂಪ್ರರಿ ಆಗಿರುವಂಥದ್ದು, ಪರ್ಮನೆಂಟ್ ಅಲ್ಲ. ಇದು ನಿಮ್ಮ ಪ್ರೀತಿ, ತಾಳ್ಮೆ ಮತ್ತು ನಂಬಿಕೆಗೆ ಯೂನಿವರ್ಸ್ ಇಟ್ಟಿರೋ ಒಂದು ಸ್ಮಾಲ್ ಪರೀಕ್ಷೆ ಅಂತ ಅಂದ್ಕೊಳ್ಳಿ. ನದಿ ನೀರು ಬಂಡೆನ ನೋಡಿ ಯಾವತ್ತೂ ಹಿಂದೆ ಹೋಗೋದಿಲ್ಲ ಅಲ್ವಾ? ಅದು ವೆಯ್ಟ್ ಮಾಡುತ್ತೆ, ಯಾವ ಟೈಮಲ್ಲಿ ಮುಂದೆ ಹೋಗಬೇಕು, ಹೇಗೆ ದಾರಿ ಮಾಡಿಕೊಂಡು ಮುಂದೆ ಹೋಗಬೇಕು ಅನ್ನೋದು. ಅದೇ ರೀತಿ ಬಂಡೆ ರೀತಿ ಇರುವಂಥ ಒಂದು ಬ್ಲಾಕೇಜಸ್ ಏನಿದೆ ನಿಮ್ಮಿಬ್ಬರ ಮಧ್ಯೆ, ಪ್ರೀತಿ ನದಿ ಮತ್ತೆ ಹೊಂದಾಗುವಂಥ ಒಳ್ಳೆಯ ಸಮಯ ಹತ್ತಿರದಲ್ಲೇ ಇದೆ. ಖಂಡಿತ ನಿಮ್ಮ ಒಂದು ಪ್ರೀತಿಯ ವ್ಯಕ್ತಿ ನಿಮ್ಮ ಹತ್ರ ಬಂದು ನಿಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು, ನೀವಿಲ್ಲದೆ ನನ್ನ ಜೀವನ ಇಲ್ಲ ಅಂತ ಹೇಳುವಂಥ ಸಮಯ ಹತ್ತಿರದಲ್ಲೇ ಇದೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಸಿಗ್ತಾ ಇರುವಂಥದ್ದು ದ ಚಾಯ್ಸ್ ಅನ್ನುವಂಥ ಒಂದು ಕಾರ್ಡ್. ಅಂದರೆ ಒಬ್ಬರು ಮಧ್ಯ ರೋಡಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಿ. ಎರಡು ದಾರಿ ಕಾಣ್ತಿದೆ. ಒಂದು ತುಂಬಾ ಚೆನ್ನಾಗಿರುವಂಥ ದಾರಿ, ಇನ್ನೊಂದು ತುಂಬ ಕಲ್ಲು ಮುಳ್ಳುಗಳಿಂದ ತುಂಬಿರುವಂಥ ದಾರಿ. ಈ ಚೆನ್ನಾಗಿ ಕಾಣುವಂಥ ದಾರಿ ಕರ್ಕೊಂಡು ಹೋಗೋದು ಮರುಭೂಮಿಗಾಗಿರುತ್ತೆ. ಈ ಒಂದು ಕಲ್ಲು ಮುಳ್ಳುಗಳಿಂದ ಇರುವಂಥ ಒಂದು ಆಬ್ಸ್ಟಿಕಲಿಂದ ತುಂಬೋಗಿರುವಂಥ ಒಂದು ದಾರಿ ಕರ್ಕೊಂಡು ಹೋಗೋದು ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಹೆವೆನ್ ರೀತಿ ಇರುವಂಥ ಒಂದು ಪ್ಲೇಸ್ಗೆ ಅಂತ ಅಂದ್ಕೊಳ್ಳಿ. ಅದೇ ರೀತಿಯಾಗಿರುವಂಥ ಒಂದು ಪ್ರಾಬ್ಲಮ್ ನಿಮ್ಮ ಪಾರ್ಟ್ನರ್ ಫೇಸ್ ಮಾಡ್ತಿದ್ದಾರೆ. ಅಂದರೆ ಈಗ ಅವರ ತಪ್ಪು ಸರಿ ಏನಿದೆ ಅದರ ಮಧ್ಯದಲ್ಲಿ ಅವರು ನಿಂತ್ಕೊಂಡಿದ್ದಾರೆ. ಅವರಿಗೆ ಈಗ ತುಂಬ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿದೆ. ಏನಂದರೆ, ನಿಮ್ಮನ್ನು ಬಿಟ್ಟು ಒಂದು ಫ್ಯಾಮ್ಲಿ ಒತ್ತಡಕ್ಕೆ, ಮೂರನೇ ವ್ಯಕ್ತಿಯ ಒಂದು ಇನ್ಫ್ಲೂಯೆನ್ಸಿಂದ, ಅವರ ಈಗೋಯಿಂದ ಸುಲಭವಾಗಿ ಕಾಣುವಂಥ ದಾರಿನ ಅವರು ಈಗಾಗಲೇ ಚೂಸ್ ಮಾಡ್ಕೊಂಡಿದ್ರು. ಕೊನೆಯಲ್ಲಿ ಅವ್ರ ಜೀವನ ಝೀರೋ ಆ ಒಂದು ದಾರಿಲಿ ಹೋದರೆ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಅಲ್ಲಿ ನಿಜವಾದ ಸಂತೋಷ, ಪ್ರೀತಿ ಅನ್ನೋದು ಇರೋದಿಲ್ಲ ಅನ್ನೋದು ಕೂಡ ಅವರಿಗೆ ಗೊತ್ತಾಗಿದೆ. ಯೂನಿವರ್ಸ್ ನಿಮಗೆ ಕ್ಲಿಯರಾಗಿ ಕೊಡ್ತಾ ಇರೋ ಮೆಸೇಜ್ ಏನಂದರೆ, ಅವರು ಕೊನೆಯಲ್ಲಿ ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಕಲ್ಲು ಮುಳ್ಳುಗಳು ಏನೇ ಇದ್ದರೂ ಕೂಡ, ಎಷ್ಟೇ ಭಯ ಇರಲಿ, ಎಷ್ಟೇ ಒಂದು ಕಷ್ಟ ಇರಲಿ, ದಾಟಿ ನಿಮ್ಮ ಜೊತೆ ಸುಂದರವಾಗಿರೋ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದು ಅವರು ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಇಡೀ ಜಗತ್ತೇ ಒಂದು ಕಡೆ ನಿಂತರೂ ಅವರು ನಿಮ್ಮ ಕೈ ಹಿಡಿಬೇಕು ಅಂತ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ದಾರೆ. ಯಾಕೆಂದರೆ ನೀವಿಲ್ಲದೆ ಅವರಿಲ್ಲ ಅನ್ನುವಂಥ ಸತ್ಯ ಈಗ ಅವರಿಗೆ ಅರ್ಥ ಆಗಿದೆ. ಈ ಒಂದು ಅರ್ಥ ಆಗಿರುವಂಥದ್ದು ಕ್ಲಾರಿಟಿ ಏನು ಅವ್ರಿಗೆ ಇದೆ ಅಲ್ವಾ, ಅದು ಖಂಡಿತವಾಗ್ಲೂ ನಿಮ್ಮಿಬ್ಬರನ್ನ ಕೊನೆವರೆಗೂ ಜೊತೆ ಆಗಿರುವಂತೆ ಮಾಡುತ್ತೆ. ನಾಲ್ಕನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಮಿಕ್ಸ್ಡ್ ಸಿಗ್ನಲ್ಸ್ ಅನ್ನುವಂಥ ಕಾರ್ಡ್. ಮಿಕ್ಸ್ಡ್ ಸಿಗ್ನಲ್ಸ್ ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ? ಓಕೆ, ಒಂದು ಶಿಪ್ ಇದೆ ಅಂದ್ಕೊಳ್ಳಿ. ಆ ಒಂದು ಶಿಪ್ ಹೋಗಬೇಕಾದ್ರೆ ತುಂಬ ಫಾಗಿ ಆಗಿದೆ, ಏನೂ ಕಾಣಿಸ್ತಾ ಇಲ್ಲ ಕ್ಯಾಪ್ಟನ್ಗೆ. ಹೋಗಬೇಕೋ ಬೇಡವೋ, ಇಲ್ಲ ನಿಂತ್ಕೊಳ್ಬೇಕು ಅಂತ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ಅದೇ ಥರ ನಿಮ್ಮ ಪಾರ್ಟ್ನರ್ ಕೂಡ ಈಗ ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ಒಂದೊಂದು ಸಲ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ, ಇಂಟ್ರೆಸ್ಟ್ ಇದೆ ಅನ್ನೋ ರೀತಿ ಬಿಹೇವ್ ಮಾಡ್ತಿರ್ತಾರೆ. ಇನ್ನೊಂದು ಸಲ ಅವರೇ ನಿಮ್ಮಿಂದ ದೂರ ಹೋಗ್ತಾ ಇರ್ತಾರೆ. ಅವರು ನೀಡ್ತಾ ಇರುವಂಥ ಈ ಒಂದು ಮಿಕ್ಸ್ಡ್ ಸಿಗ್ನಲ್ಸ್ ನೋಡಿ, ಇವರು ನಿಜವಾಗ್ಲೂ ಜೆನ್ಯೂನ್ ಆಗಿ ನನ್ನನ್ನು ಪ್ರೀತಿ ಮಾಡ್ತಿದ್ದಾರಾ ಇಲ್ವಾ ಅನ್ನೋಂಥ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರಬಹುದು. ಆದರೆ ಯೂನಿವರ್ಸ್ ಕೊಡ್ತಾ ಇರುವಂಥ ಸಂದೇಶ ಏನಂದರೆ, ಅವರ ಈ ಒಂದು ನಡವಳಿಕೆ ಏನಿದೆ ಅಲ್ವಾ, ನಿಮ್ಮ ಪ್ರೀತಿ ಮೇಲಿರುವಂಥ ಒಂದು ಕನ್ಫ್ಯೂಷನ್ಸ್ ಖಂಡಿತವಾಗ್ಲೂ ಅಲ್ಲ. ಅವರು ಯಾವ ಒಂದು ಡಿಸಿಷನ್ ತೊಗೋಬೇಕು ಅಂತಲೇ ಒಂದು ಕನ್ಫ್ಯೂಸ್ ಆಗಿದ್ದಾರೆ. ಒಂದು ಕಡೆ ನಿಮ್ಮ ಮೇಲಿರುವಂಥ ಪ್ರೀತಿ, ಇನ್ನೊಂದು ಕಡೆ ಅವ್ರ ಮನಸ್ಸಲ್ಲಿರುವಂಥ ಭಯ, ಬ್ಲಾಕೇಜಸ್, ಈ ಎಲ್ಲದರ ಮಧ್ಯೆ ಅವ್ರ ಮನಸ್ಸು ತೂಗಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಮಂಚು ಕವಿದಾಗ ಒಂದು ಶಿಪ್ ಸ್ವಲ್ಪ ತಡೆದು ನಿಲ್ಲೋ ರೀತಿ ಅವರು ಕೊನೆಗೆ ಒಂದು ಡಿಸೈಡ್ ಆಗುವಂಥದ್ದು ನಿಮ್ಮ ಒಂದು ಜೊತೆ ಇರಬೇಕು ಅನ್ನೋದನ್ನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಅಷ್ಟೇ. ಈ ಒಂದು ಮಂಚು ಆದಷ್ಟು ಬೇಗ ಕರಗಿ ಬಿಸಿಲು ಬರೋ ರೀತಿ ಅವರ ಮನಸ್ಸಲ್ಲಿರುವಂಥ ಒಂದು ಕನ್ಫ್ಯೂಷನ್ಸ್ ಎಲ್ಲ ದೂರ ಹೋಗಿ ಕಂಪ್ಲೀಟ್ ಕ್ಲಾರಿಟಿ ಅನ್ನೋದು ಅವ್ರ ಮನಸ್ಸಿಗೆ ಸಿಗುತ್ತೆ. ಆಗ ಆ ಸಮಯದಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗುತ್ತೆ. ಆ ಒಂದು ಸಮಯಕ್ಕಾಗಿ
ಅವರು ಈ ಒಂದು ಕನ್ಫ್ಯೂಸ್ಡ್ ಬಿಹೇವಿಯರನ್ನು ನೋಡಿ ನೀವು ಭಯಪಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಅವರು ಕಂಪ್ಲೀಟಾಗಿ ನಿಮ್ಮ ಜೊತೆ ಇರಬೇಕು ಅಂತ ಮನಸ್ಸು ಮಾಡಿ ನಿಮ್ಮ ಜೊತೆ ಬರೋವಂಥ ಸಮಯ ದೂರದಲ್ಲೇ ಇಲ್ಲ, ತುಂಬ ಹತ್ತಿರದಲ್ಲೇ ಇದೆ. ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ. 5ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಲಾಯಲ್ ಹಾರ್ಟ್ ಅನ್ನುವಂಥ ಕಾರ್ಡ್ ಆಗಿದೆ. ಜೋರಾಗಿ ಗಾಳಿ ಬೀಸಿದಾಗ ಗಿಡದಲ್ಲಿರುವಂಥ ಎಲೆಗಳು, ಹೂಗಳು ಎಲ್ಲ ಉದುರು ಹೋಗ್ಬೋದು. ಆದರೆ ಮರದ ಒಂದು ಬೇರು ನೆಲವನ್ನು ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ಅಂದರೆ, ಹೊರಗಡೆ ಎಷ್ಟೇ ಬಿರುಗಾಳಿ ಬಂದರೂ ಮರ ಬಿದ್ದು ಹೋಗದೆ ಇರೋ ರೀತಿ ಈ ಒಂದು ಬೇರು ಅನ್ನೋದು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅದೇ ರೀತಿ ನಿಮ್ಮ ಪಾರ್ಟ್ನರ್ ಹೃದಯ ಕೂಡ ಈಗ ಕಾಣ್ತಾ ಇದೆ. ಅವರ ಸುತ್ತ ಎಷ್ಟೇ ಒಂದು ಕನ್ಫ್ಯೂಷನ್ಸ್ ಇರ್ಬೋದು, ಬ್ಲಾಕೇಜಸ್ ಇರಬಹುದು, ಯಾವೆಲ್ಲ ಒಂದು ಆಬ್ಸ್ಟಿಕಲ್ಸ್ ಇರ್ಬೋದು, ಆದರೆ ಅವರ ಮನಸ್ಸಲ್ಲಿ ನಿಮ್ಮ ಮೇಲಿರುವಂಥ ಒಂದು ಲಾಯಲ್ಟಿ ಇದೆಯಲ್ಲ, ಅದನ್ನು ಯಾರಿಂದನೂ ಕೂಡ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಲ್ಲಿ ಎಷ್ಟೇ ಸುಂದರವಾಗಿರುವಂಥ ಅಟ್ರಾಕ್ಷನ್ಸ್ ಅವ್ರ ಕಣ್ಣಿಗೆ ಕಾಣಿಸ್ತಾ ಇದ್ರು, ಮನಸ್ಸಿಗೆ ಕಾಣಿಸೋದು ನೀವು ಮಾತ್ರ. ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥ ದೊಡ್ಡ ಭರವಸೆ ಏನಂದರೆ, ಅವರ ನಡವಳಿಕೆಯಲ್ಲಿ ಕೆಲವೊಂದು ಸಲ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಕಾಣಿಸಿದ್ರೂ ಕೂಡ ಅವರ ಒಂದು ಹಾರ್ಟ್ ನಿಜವಾಗ್ಲೂ ನಿಮಗೆ ಮೋಸ ಮಾಡೋದಿಲ್ಲ. ನೀವಿಲ್ಲದೆ ಅವರಿಲ್ಲ ಅನ್ನೋದು ಕೇವಲ ಮಾತಲ್ಲ, ಅದು ಅವರ ಮನಸ್ಸಲ್ಲಿರುವಂಥ ಡೀಪ್ ಆಗಿರುವಂಥ ಸತ್ಯ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅವರ ಪ್ರೀತಿ ಕೇವಲ ಈ ಕ್ಷಣದ ಒಂದು ಅಟ್ರಾಕ್ಷನ್ ಆಗಿರೋದಿಲ್ಲ, ಅದು ಅವರ ಒಂದು ನಿಷ್ಠೆಯಿಂದ ಕೂಡಿರುವಂಥದ್ದು. ಕಾಲವನ್ನೇ ಗೆಲ್ಲುವಂಥ ಪರ್ಮನೆಂಟ್ ಪ್ರೀತಿ ಇದು. ನಿಮ್ಮಿಬ್ಬರ ನಡುವೆ ಇರುವಂಥ ಈ ಒಂದು ಲಾಯಲ್ ಹಾರ್ಟ್ ನಿಮ್ಮನ್ನು ಕೊನೆವರೆಗೂ ಒಂದಾಗಿಯೇ ಇರಿಸುತ್ತೆ. ನಿಮ್ಮ ಪ್ರೀತಿನ ಯಾರಿಂದ ಕೂಡ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಇನ್ನೂ ಹೆಚ್ಚಿನ ಒಂದು ಕ್ಲಾರಿಟಿ ಬೇಕು ಅನ್ನೋದಾದರೆ ನಮ್ಮ ಕಡೆಯಿಂದ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತಗೊಳ್ಳೋದನ್ನು ಮರಿಬೇಡಿ. 6ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಈಗೋ ಕ್ಲಾಶ್ ಅನ್ನುವಂತಹ ಒಂದು ಕಾರ್ಡ್ ಆಗಿದೆ. ನಿಮ್ಮಿಬ್ಬರ ಮನಸ್ಸಲ್ಲಿ ತುಂಬ ಒಂದು ಫೀಲಿಂಗ್ಸ್ ಅನ್ನೋದು ಕಾಣ್ತಾ ಇದೆ. ನೀವಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀವಿಲ್ಲ ಅನ್ನುವಂಥ ಒಂದು ಪ್ರೀತಿ ಇದೆ. ಆದರೆ ಹೊರಗಡೆ ಮಾತ್ರ ಈ ಈಗೋ ಕ್ಲಾಶಸ್ ಅನ್ನೋದು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅವರೇ ಮೊದಲು ಮೆಸೇಜ್ ಮಾಡಲಿ, ಅವರೇ ಬಂದು ಕ್ಷಮೆ ಕೇಳಿ, ನಾನು ಯಾಕೆ ಅವ್ರು ಹೇಳ್ದಾಗ ಕೇಳಬೇಕು, ಅವ್ರ ಮುಂದೆ ನಾನು ಚೀಪ್ ಆಗಿಬಿಡ್ತೀನಿ ಅವ್ರು ಹೇಳ್ದಾಗ ಕೇಳಿದ್ರೆ, ಈ ರೀತಿ ಒಂದು ಯೋಚನೆಗಳೇನಿದೆ ಅಲ್ವಾ, ನಿಮ್ಮಿಬ್ಬರ ಮಧ್ಯೆ ದೊಡ್ಡದಾಗಿರುವಂಥ ಒಂದು ತಡೆಗೋಡೆನ ಇಲ್ಲಿ ಬಿಲ್ಡ್ ಮಾಡಿರುವಂಥದ್ದನ್ನು ಕಾಣಿಸ್ತಾ ಇದೆ. ಯೂನಿವರ್ಸ್ ನಿಮಗೆ ಇಲ್ಲಿ ಕೊಡ್ತಾ ಇರುವಂಥ ಒಂದು ವಾರ್ನಿಂಗ್, ಒಂದು ಜೊತೆಯಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಏನಂದರೆ, ಈ ಕೋಪ, ಜಗಳ, ಪ್ರೀತಿ ಇಲ್ಲದೆ ಇರೋದಕ್ಕೆ ಅಲ್ಲ, ಬದಲಿಗೆ ಮನಸ್ಸಲ್ಲಿರುವಂಥ ಒಂದು ಭಾವನೆಗಳನ್ನು ಸರಿಯಾಗಿ ನೀವು ಕಮ್ಯುನಿಕೇಟ್ ಮಾಡೋದಕ್ಕೆ ಗೊತ್ತಾಗದೆ ಹುಟ್ಕೊಳ್ತಾ ಇರುವಂಥ ಈಗೋ ಇದಾಗಿದೆ. ಪ್ರೀತಿ ಇರೋ ಕಡೆ ಈ ಒಂದು ಪೊಸೆಸಿವ್ನೆಸ್ ಆಗಿರ್ಬೋದು, ಈಗೋ ಇರೋದು ಕಂಪ್ಲೀಟಾಗಿ ನಾರ್ಮಲ್ ಆಗಿರುತ್ತೆ. ಆದರೆ ಪ್ರೀತಿಗಿಂತ ಈಗೋ ಯಾವತ್ತೂ ದೊಡ್ಡದಾಗಬಾರ್ದು. ಈ ಸತ್ಯನ ನೀವಿಬ್ಬರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದೇ ಯೂನಿವರ್ಸ್ನ ಮೆಸೇಜ್ ಆಗಿದೆ. ನಿಮ್ಮಿಬ್ಬರ ಸುಂದರವಾದ ಪ್ರೀತಿ ಮಧ್ಯೆ ಈ ಒಂದು ಪುಟ್ಟ ಈಗೋ ಗೆಲ್ಲೋದಕ್ಕೆ ಬಿಡಬೇಡಿ. ಸಣ್ಣ ಪುಟ್ಟ ಒಂದು ಈ ಈಗೋಸ್ ಏನಿದೆ ಅಲ್ವಾ, ಅದನ್ನೆಲ್ಲ ದೂರ ಇಟ್ಟು ನಿಮ್ಮ ಪ್ರೀತಿ ಮುಂದೆ ಹೋಗೋದಕ್ಕೆ ನೀವಿಬ್ಬರೇ ಕಾರಣ ಆಗ್ತೀರಾ. ಈ ಒಂದು ಈಗೋನ ಬಿಟ್ಟಾಗ ಖಂಡಿತವಾಗ್ಲೂ ನಿಮ್ಮ ಪ್ರೀತಿಲಿ ಯಶಸ್ಸಿನ ಒಂದು ದಾರಿಯನ್ನು ನೀವು ನೋಡ್ತೀರಾ ಅನ್ನೋದಾಗಿದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಟಾರೋ ರೀಡಿಂಗಲ್ಲಿ, ಆಕಾಶಿಕ್ ರೀಡಿಂಗಲ್ಲಿ ಅಥವಾ ಈ ಒಂದು ಕಸ್ಟಮೈಸ್ ಕ್ರಿಸ್ಟಲಲ್ಲಿ ನೀವು ಪರಿಹಾರಗಳನ್ನು ಪಡಿಬೋದಾಗಿರುತ್ತೆ. ನಿಮಗೆ ಯಾವ ರೀತಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡಬಹುದು ಅನ್ನೋ ಒಂದು ಸಜೆಷನನ್ನು ನಾವು ಮಾಡ್ತೇವೆ. ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ ಖಂಡಿತ ಮರಿದೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಟ್ಟಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಒಂದು ಸಂದೇಶ ಯಾರಿಗಾದರೂ ನೀವು ತಲುಪಿಸ್ಬೇಕು ಅಂದ್ಕೊಂಡಿದ್ರೆ ಅವ್ರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗೋದಕ್ಕೆ ಮರಿಬೇಡಿ. ಯೂನಿವರ್ಸ್ ನಿಮ್ಮ ಪ್ರೀತಿಗೆ ಸದಾ ಒಳ್ಳೆಯದನ್ನೇ ಮಾಡುತ್ತೆ. ಯಾವುದೇ ಯೋಚನೆ ಇಲ್ಲದೆ ನೀವು ಮುಂದುವರಿಬಹುದು. ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಸ್ ಇದೆ, ನೋಡೋದನ್ನು ಮರಿಬೇಡಿ. ಇದುವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.